ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೀತಾ ಕೌರ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ತುಪ್ಪದನ್ನ ಅಥವಾ ಗೀ ರೈಸ್ ಮತ್ತು ಮೊಟ್ಟೆ ಕರಿ, ಅದರ ಜೊತೆಗೆ ಮೊಟ್ಟೆ ಕರಿ ಸುಲಭ ರೀತಿಯಲ್ಲಿ ಬೇಗ ಮಾಡುವಂಥ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಯಾಕಂತಂದರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮಾಡೋದಕ್ಕೆ ಸೋಂಪು, ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ, ಒಂದೆರಡು ಏಲಕ್ಕಿ ಇಷ್ಟನ್ನು ನೀವು ತೆಗೆದಿಟ್ಕೊಬೇಕಾಗತ್ತೆ. ನಂತರ ಕುಕ್ಕರಲ್ಲಿ ಮಾಡುವಂಥದ್ದಲ್ವ, ಸೊ ಕುಕ್ಕರಿಗೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನಂತರ ಒಂದೆರಡು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಗೀ ರೈಸ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾವಿವಾಗ ಏನೆಲ್ಲ ಹೇಳಿದೆ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಸೋಂಪು ಜೊತೆಗೆ ಏಲಕ್ಕಿ, ಇದನ್ನು ಅದ್ರ ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಎಣ್ಣೆ ಮತ್ತು ತುಪ್ಪ ಇರುತ್ತಲ್ವ, ಸೊ ಅದು ಬಿಸಿ ಆದ ನಂತರ ಅದಕ್ಕೆ ಸೇರಿಸ್ಕೊಳ್ಳಿ. ಅದ ನಂತರ ಮೀಡಿಯಮ್ ಸೈಜಲ್ಲಿ ಒಂದು ಆನಿಯನ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಸೊ ನಂತರ ಅದಕ್ಕೆ ಬೇಕಾಗುವಂಥ ಜಸ್ಟ್ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಟೈಪ್, ಅಂದರೆ ಕಲರ್ ಚೇಂಜ್ ಆಗುತ್ತೆ. ಅದು ಸ್ವಲ್ಪ ಉಪ್ಪು ಕೂಡ ನೀವು ಸೇರಿಸ್ಕೊಳ್ಬೋದು ಬೇಕು ಅಂದರೆ, ಕಲರ್ ಚೇಂಜ್ ಆಗಲಿಕ್ಕೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಬೇಕೇ ಬೇಕು, ಉಪ್ಪನ್ನು ಸೇರಿಸ್ಕೊಳ್ಳಿ. ಆನಂತರ ನಾನಿಲ್ಲಿ 1.25 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ಅಕ್ಕಿಯನ್ನು ನಾನು ಆಲ್ರೆಡಿ ನೆನೆಸಿಟ್ಟಿದೆ. ಇದು ಬಂದ್ಬಿಟ್ಟು ಗೀ ರೈಸ್ ಅಕ್ಕಿಯನ್ನೇ, ಅಂದರೆ ಬಿರಿಯಾನಿ ಮಾಡ್ತೀವಲ್ಲ ಆ ರೈಸ್ ತೊಗೊಂಡಿದ್ದೆ. ಸೊ ಅದನ್ನು ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿಯನ್ನು ನೆನೆಸಿಟ್ರೆ ಅನ್ನ ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗಿ ಉದುರುದ್ರಾಗಿರುತ್ತೆ. ಅಥವಾ ನೀವು ಹಾಗೆ ಹಾಕ್ತೀನಿ ಅಂತ ಹೇಳೋದಾದರೆ, ಇನ್ನು ವಾಶ್ ಮಾಡಿ ಹಾಕಿದ ತಕ್ಷಣ ಹಾಕೋದಾದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಇದಾಯಿತು, ಎರಡು ವಿಷಲ್ ಇದಕ್ಕೆ ಬರೆಸ್ಕೊಳ್ಬೇಕಾಗತ್ತೆ. ನಂತರ ನಾವೀಗ ಟೊಮೆಟೊ ಗೊಜ್ಜು ಮಾಡ್ಕೊಂಡು, ಅದಕ್ಕೆ ಗೊಜ್ಜಿನಲ್ಲಿ ಅಂದರೆ ಮೊಟ್ಟೆ ಗಸಿ ಮಾಡುತ್ತದು. ನಾನಿಲ್ಲಿ ನಾರ್ಮಲ್ ಆಯಿಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಕೆಲವರು ಸಾಸಿವೆ ಹಾಕೋದಿಲ್ಲ, ಕೆಲವರು ಹಾಕ್ಕೊಳ್ತಾರೆ. ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸಾಸಿವೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು 2ರಿಂದ 3 ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಜೊತೆಗೆ ಅದಕ್ಕೆ ಇನ್ನು ಈರುಳ್ಳಿ ಸ್ವಲ್ಪ 1-2, ಅಥವಾ ನಿಮಗೆ ಎಷ್ಟು ಬೇಕು, ನೀವು ಮನೇಲಿ ಎಷ್ಟು ಜನ ಇರ್ತೀರ ಅದರ ಮೇಲೆ ಡಿಪೆಂಡ್ ಅಲ್ವಾ, ಎಷ್ಟು ಬೇಕಾಗ್ಬೋದು ಅಂತ ನಿಮಗೆ ಅಳತೆ ಗೊತ್ತಿರುತ್ತೆ. ಸೊ ಅದರ ಥರ ನೀವು ತೊಗೊಳ್ಳಿ. ಈರುಳ್ಳಿಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸಿದರೆ ಅದೇ ಹೇಳ್ದೆಲ್ಲ ಸ್ವಲ್ಪ ಬೇಯುತ್ತೆ, ಚೆನ್ನಾಗಿ ಒಂಥರ ಸ್ಮೂತ್ ಕೂಡ ಆಗುತ್ತೆ. ಟೊಮೆಟೊ, ಇದರಲ್ಲಿ ನಾನೊಂದು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಸಹ ಒಂದು ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಬೇಕು. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಗೆಜ್ಜಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಜಜ್ಜಿ ಅಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿರ್ತೀನಿ. ಆಲ್ರೆಡಿ ಇದೇನಾಗುತ್ತೆ, ಸ್ಮೆಲ್ ಚೆನ್ನಾಗಿ ಒಂದು ಚಿಕನ್ ಸಾಂಬಾರು ನಾವೇನು ಮಾಡ್ತೀವಿ, ಚಿಕನ್ ಕರಿ ಅಂತ, ಆ ಫ್ಲೇವರಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ನೋಡಿ, ಈ ಥರ ಒಂದು ಗಟ್ಟಿಯಾಗಿ ಒಂದು ಗಸಿಯನ್ನು ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಬೆಂದಾಗಿರುತ್ತೆ ಅಲ್ವಾ, ಸೊ ಇದಕ್ಕೆ ಬೇಕಾಗಿರುವಂಥದ್ದು ಅರಿಶಿನ ಪೌಡರು ಮತ್ತು ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್. ಇದಿಷ್ಟನ್ನು ನೀವು, ನಿಮಗೆ ಕ್ವಾಂಟಿಟಿ ಗೊತ್ತಿರುತ್ತೆ, ಕ್ವಾಲಿಟಿನೂ ಗೊತ್ತಿರುತ್ತೆ ಎಷ್ಟು ಬೇಕು ಅಂತ. ನಾನು ಎಲ್ಲವನ್ನು 1 ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ. ಅನಂತರ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ನೀರು, ಅಂದರೆ ಎಷ್ಟು, 1 ಗ್ಲಾಸಷ್ಟು ನೀರು ಅಥವಾ 2 ಗ್ಲಾಸ್ ನೀರಷ್ಟು ಎಷ್ಟು ಬೇಕು. ಅಂದರೆ ಈ ಗೊಜ್ಜು ಮಾಡಬೇಕಾದ್ರೆ ತುಂಬ ತಿಳಿ ಸಾರಾಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಬೇಯ್ತಾ ಇರುವ ತನಕ ಮೊಟ್ಟೆಯನ್ನು ನಾನು ಆಲ್ರೆಡಿ ಒಂದು 5 ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ, ಬಾಯ್ಲ್ಡ್ ಮಾಡಿ. ಅದು ಇದಕ್ಕೆ ವೀಡಿಯೋಕ್ಕೆ ಸೇರಿಸಿಲ್ಲ, ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ. ಸೊ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಅಥವಾ ನಿಮಗೆ ಹಾಗೆ ಹಾಕ್ಕೊಳ್ತೀನಿ ಅಂದರೂ ಕೂಡ ಮೊಟ್ಟೆಯನ್ನು ಕಟ್ ಮಾಡಿ ಇದರ ಜೊತೆಗೆ ಹಾಗೆ ಹೊಡೆದು ಹಾಕೋದು ಅಂತ ಹೇಳ್ತಾರಲ್ಲ, ಅದನ್ನು ಮೊಟ್ಟೆಯನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಟೇಸ್ಟಿಗೆ ಫೈನಲಿ ನಾನು ಇದೊಂದು ಸ್ವಲ್ಪ ಚಿಕನ್ ಪೌಡ್ರ್ ಕೂಡ ಇದಕ್ಕೆ ಸೇರ್ಕೊಳ್ತಿದ್ದೀನಿ. ಯಾಕಂತಂದರೆ ಗೀ ರೈಸ್ ಮಾಡಬೇಕಾದ್ರೆ ಚಿಕನ್ದು ಫ್ಲೇವರ್ ಸ್ವಲ್ಪ ಅದಕ್ಕೆ ಟಚಪ್ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ. ಅಳತೆಗೆ ಬೇಕು ಎಷ್ಟು ಬೇಕು ಕ್ವಾಲಿಟಿ ನೋಡಿಕೊಂಡು ನೀವು
ಉಪ್ಪು ಖಾರ ಹುಳಿ ಇದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ನೋಡಿ ನಾನು ಹೇಳಿದೆ ಆವಾಗಲೇ ಒಂದು 5 ಮೊಟ್ಟೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದು, ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೊಂದು ಇನ್ನೊಂದು ಟಿಪ್ಸ್ ಏನಂತಂದರೆ ಫ್ರೆಂಡ್ಸ್, ಮೊಟ್ಟೆ ಒಡಿಬಾರ್ದು ಅಂತಂದರೆ ವಿನಿಗರ್ ಇದ್ದರೆ 1 ಟೀ ಸ್ಪೂನಷ್ಟು ವಿನಿಗರ್ನ ನೀವು ಮೊಟ್ಟೆ ಬಾಯ್ಲ್ ಮಾಡಬೇಕಾದ್ರೆ ಸೇರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡೆಯೋದಿಲ್ಲ, ತುಂಬ ಒಳ್ಳೆ ಲಬ್ಬರ್ ಥರ ಸಾಫ್ಟಾಗಿರುತ್ತೆ. ಸೊ ಇದು ನೋಡಿ, ಇವಾಗ ಫೈನಲಿ ನಾನು ಅದನ್ನು ಕಟ್ ಮಾಡಿ ಈ ಥರ ಅದಕ್ಕೆ ಜಸ್ಟ್ ಸೇರಿಸಿ, ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇ. 5 ಮಿನಿಟ್ಸು ಬೇಡ, ಒಂದು 2 ಮಿನಿಟ್ಸ್ ಅಷ್ಟು ಅದು ಬಾಯ್ಲ್ ಆಗೋ ಥರ ಬಿಟ್ಟು ಅದರ ನಂತರ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಇದಾದ ನಂತರ ಕಂಪ್ಲೀಟ್ ಮೊಟ್ಟೆ ಗೊಜ್ಜು ಅಥವಾ ಮೊಟ್ಟೆ ಗಸಿ, ಮೊಟ್ಟೆ ಸಾಂಬಾರು ಸಿಂಪಲಾಗಿ ಮಾಡ್ಬೋದಂತ ಒಂದು ವಿಧಾನವನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದು ಕಂಪ್ಲೀಟ್ ರೆಡಿ. ಸೊ ನೆಕ್ಸ್ಟ್ ಬಂದು ನಾವು ಈ ಕಡೆ ನೋಡಿರಿ, ಇದು ಕೂಡ ಗೀ ರೈಸ್ ಕೂಡ ರೆಡಿಯಾಗಿದೆ ಉದುರಾಗಿ. ಸೊ ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು.